Hi, hello, good morning dear students. In the previous video class, I have discussed about the poem called If I Was a Tree. Okay dear students, after completion of that poem, I have taken up one of the finest lesson called Babar Ali, who is world's youngest headmaster. Okay, so look at in the next next chapter. That is what I am going to discuss with you. Babar Ali, the world's youngest headmaster. Okay, so before getting into this lesson, let us say you about what is this lesson or what are the implications this lesson is going to give to the readers. ಈ ಲೆಸನ್ ಇಂದ ರೀಡರ್ಸ್ಗೆ ಯಾವ ರೀತಿಯಾದಂತಹ ಒಂದು ಮನೋಭಾವನೆ ಬರುತ್ತೆ, ಜೊತೆಗೆ ಯಾವ ಕಂಟೆಕ್ಸ್ಟ್ ಈ ಲೆಸನ್ ನಮಗೆ ಎಲ್ಲರಿಗೂ ಕೂಡ ಇನ್ಸ್ಪೈರ್ ಆಗುತ್ತೆ ಅನ್ನೋದನ್ನ ಹೇಳ್ತಾರೆ. ಸೊ ಬೇಸಿಕಲಿ ಬಾಬರ್ ಅಲಿ ಇಸ್ ಎ ನೇಮ್ ಆಫ್ ಎ ಪರ್ಸನ್. ಬಾಬರ್ ಅಲಿ ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿಯ ಹೆಸರು. ಇಟ್ ಇಸ್ ಎ ನೇಮ್ ಆಫ್ ಎ ಪರ್ಸನ್. ಯಾರು ಬಾಬರ್ ಅಲಿ ಅಂತ ಹೇಳಿದ್ರೆ ವರ್ಲ್ಡ್ಸ್ ದಿ ಯಂಗೆಸ್ಟ್ ಹೆಡ್ ಮಾಸ್ಟರ್, ಈ ಜಗತ್ತು ಕಂಡಂತ ಅತ್ಯಂತ ಕಿರಿಯ ಮುಖ್ಯ ಉಪಾಧ್ಯಾಯ ಅಂತೇಳಿ ಕನ್ಸಿಡರ್ ಮಾಡಬಹುದು. ಹಾಗಾದ್ರೆ ಯಾರು ಬಾಬರ್ ಅಲಿ? ಇವ್ ಯಾವಾಗ ವರ್ಲ್ಡ್ಸ್ ಯಂಗೆಸ್ಟ್ ಹೆಡ್ ಮಾಸ್ಟರ್ ಆದ ಅಥವಾ ಇವನ ಇಂಟೆನ್ಷನ್ ಏನಾಗಿತ್ತು, ಸೊ ಅದೆಲ್ಲರೂ ಕೂಡ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋದೆ ದಿಸ್ ಲೆಸನ್, ದಟ್ ಇಸ್ ಬಾಬರ್ ಅಲಿ. ಸೊ ದಿಸ್ ಲೆಸನ್ ಇಸ್ ಕನ್ಸಿಡರ್ಡ್ ಆಸ್ ಸೆಮಿ ಆಟೋಬಯೋಗ್ರಫಿ. what I am telling, so it seems to be like a semi autobiography of Babar Ali. Okay, ಬಾಬರ್ ಅಲಿ ಅವರ ಒಂದು ಸೆಮಿ ಆಟೋಬಯೋಗ್ರಫಿಕಲ್ ವರ್ಕ್ ಅಲ್ಲಿ ನಾವು ಇದನ್ನ ಆ ಒಂದು ಕಾಂಟೆಕ್ಸ್ಟ್ ಅಲ್ಲಿ ಅಧ್ಯಯನ ಮಾಡ್ತೀವಿ. ಸಿ since from the ancient society there are so many personalities who come and they teach, they proclaim of their principles to the society. ನಾವು ಪ್ರಾಚೀನ ಕಾಲದಲ್ಲಿ ನೋಡ್ತಾ ಹೋದ್ರೆ ಎಷ್ಟೋ ದಾರ್ಶನಿಕರು ಸಂತರು ಅವರದೇ ಆದಂತಹ ತತ್ವಾದರ್ಶಗಳನ್ನ ಈ ಸಮಾಜದಲ್ಲಿ ಹೇಳುವಂತ ಪ್ರಯತ್ನ ಮಾಡಿದ್ದಾರೆ. ಅದರಲ್ಲಿ ನಾವು ನೋಡ್ತಾ ಹೋದ್ರೆ ಗೌತಮ ಬುದ್ಧ ಆಗಿರ್ಬೋದು, ಅದೇ ರೀತಿ ವರ್ಧಮಾನ ಮಹಾವೀರ ಆಗಿರ್ಬೋದು, ಮೊಹಮ್ಮದ್ ಪೈಗಂಬರ್ ಆಗಿರ್ಬೋದು, ಜೀಸಸ್ ದ ಕ್ರೈಸ್ಟ್ ಆಗಿರ್ಬೋದು. ಅದಾದ್ಮೇಲೆ ನಾವು 12ನೇ ಶತಮಾನದಲ್ಲಿ ನೋಡೋದಾದ್ರೆ ಬಸವೇಶ್ವರರಾಗಿರ್ಬೋದು, ಅಲ್ಲಮ ಪ್ರಭುಗಳಾಗಿರ್ಬೋದು, ಅಕ್ಕಮ ಹಲೇರಿ ಆಗಿರ್ಬೋದು, ಅಥವಾ ಕಂಪ್ಲೀಟ್ ಆಗಿರ್ತಕ್ಕಂಥ ವಚನ ಸಾಹಿತ್ಯ. ಅದಾದ್ಮೇಲೆ ಬಂದಂತಹ ಭಕ್ತಿ ಮೂಮೆಂಟ್ಸ್, ದಟ್ ಈಸ್ ಕನಕದಾಸರಾಗಿರ್ಬೋದು, ಪುರಂದರದಾಸರಾಗಿರ್ಬೋದು. ಅದಾದ್ಮೇಲೆ ಬಂದಂತಹ ಹಲವಾರು ರೀತಿಯಾದಂತಹ ಪರ್ಸನಾಲಿಟೀಸ್ ಲೈಕ್ ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಕಬೀರರು. ಸೊ ಇವರೆಲ್ಲರೂ ಕೂಡ ಏನ್ ಮಾಡ್ತಾರೆ ಅಂದ್ರೆ ಅವರು ತಮ್ಮದೇ ಆದಂತಹ ರೈಟಿಂಗ್ಸ್ ಮೂಲಕ ಈ ಸಮಾಜದಲ್ಲಿ ಇರ್ತಕ್ಕಂತಹ ಜಾತಿ ಪದ್ಧತಿನ ಹೋಗಲಾಡಿಸುವಂತ ಪ್ರಯತ್ನ ಮಾಡ್ತಾರೆ. ಸೊ ಕೇವಲ ಜಾತಿ ಪದ್ಧತಿಯ ನಿರ್ಮೂಲನೆ ಅಷ್ಟೇ ಅಲ್ಲ, ಈ ಸಮಾಜವನ್ನ ಸರಿದಾರಿಗೆ ಕೊಂಡೊಯ್ಯುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ನಾವು 21ನೇ ಶತಮಾನದಲ್ಲಿ ಅಂತಹ ಒಬ್ಬ ಗ್ರೇಟ್ ಪರ್ಸನಾಲಿಟೀಸ್ ಅನ್ನು ನಾವು ಇಲ್ಲಿ ನೆನಪು ಮಾಡ್ಕೊಳ್ಳೋದಾದ್ರೆ ಇಟ್ ಈಸ್ ನನ್ ಅದರ್ ದನ್ ಶ್ರೀ 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 ಶಿವಕುಮಾರ ಮಹಾಸ್ವಾಮಿ, ಹೂ ವಾಸ್ ಪಾಸ್ಡ್ ಅವೇ ಲಾಸ್ಟ್ ಕಳೆದ ವರ್ಷದಲ್ಲಿ ಈ ಜಗತ್ತನ್ನ ಬಿಟ್ಟು ಹೋಗಿರ್ತಕ್ಕಂತಹ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿ ಅವರು ಕೂಡ ಅಷ್ಟೇ ನೋಡಿ ಈ ಸೊಸೈಟಿಗೆ ಏನಾದರೂ ಕಾಂಟ್ರಿಬ್ಯೂಟ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಇಂದ ಅವರು ತಮ್ಮ ಒಂದು ಮಠದಲ್ಲಿ ಹಲವಾರು ರೀತಿಯಾದಂತಹ ದಾಸೋಹಗಳನ್ನು ಸ್ಟಾರ್ಟ್ ಮಾಡ್ತಾರೆ. ಅದೇ ರೀತಿ ಶಿಕ್ಷಣ ತ್ರಿವಿಧ ದಾಸೋಹ ಅಂತ ಹೇಳ್ತಾರೆ. ಶಿಕ್ಷಣ ಆಗಿರ್ಬೋದು, ಆಹಾರ ಆಗಿರ್ಬೋದು, ಅದ್ರ ಜೊತೆಗೆ ಆಶ್ರಯ, ಈ 3 ರೀತಿಯಾದಂತಹ ಒಂದು ಸಿಸ್ಟಮ್ ಅನ್ನ ಇಟ್ಕೊಂಡು ಈ ಸಮಾಜಕ್ಕೆ ಕೊಡುಗೆ ನೀಡಬೇಕು ಅಂತ ಹೇಳಿ ಮುಂದೆ ಬರ್ತಾರೆ. ಸ್ಟಿಲ್ ಅವರನ್ನು ನಾವು ನೆನಪು ಮಾಡ್ತೀವಿ, ಹೌದಲ್ವಾ? ಅದೇ ರೀತಿ ನಮ್ಮ ಚಿತ್ರದುರ್ಗದಲ್ಲಿ ಇರ್ತಕ್ಕಂತಹ ಡಾಕ್ಟರ್ ಶ್ರೀ ಶಿವಮೂರ್ತಿ ಮೃಗಾಶನ್ ಅವರು ಕೂಡ ಅಷ್ಟೇ ತ್ರಿವಿಧ ದಾಸೋಹ. ಇಂಥವ್ರನ್ನೆಲ್ಲ ಇಂಥ ಒಂದು ಗ್ರೇಟ್ ಪರ್ಸನಾಲಿಟೀಸ್ ಅನ್ನು ನೋಡಿದಾಗ ನಮಗೆ ಏನು ಅನಿಸುತ್ತೆ ಅಂದರೆ ವಿ ಹ್ಯಾವ್ ಟು ಕಾಂಟ್ರಿಬ್ಯೂಟ್ ಸಮಥಿಂಗ್ ಟು ಅವರ್ ಸೊಸೈಟಿ. ನಾವು ಇರ್ತಕ್ಕಂಥ ಸಮಾಜಕ್ಕೆ ಏನಾದರೂ ಒಂದು ಕಾಂಟ್ರಿಬ್ಯೂಟ್ ಅನ್ನು ಮಾಡಲೇಬೇಕು ಅನ್ನೋ ಮನೋಭಾವನೆ ಬರ್ತಾವೆ. ದೇರ್ ಇಸ್ ಎ ಸೇಯಿಂಗ್ ಇನ್ ಇಂಗ್ಲಿಷ್, there are many people, listen, there are many people who died at the age of 25. Right? There are many people who died at the age of 25, but
but they have been buried at 75. Look at how the saying it is. There are many people who died at the age of 25, but still they buried at the age of 75. ಅಂದ್ರೆ ನಾವು ಕೇವಲ 25 ವರ್ಷದ ಇದ್ದಾಗಲೇ ಈ ಸಮಾಜಕ್ಕೆ ನಾವೇನು ಕಾಂಟ್ರಿಬ್ಯೂಟ್ ಮಾಡೋದಿಲ್ಲ. ದಟ್ ಈಸ್ ವಾಟ್ ವಿ ಆರ್ ಥಿಂಕಿಂಗ್ ಅಬೌಟ್ ಅವರ್ ಸೆಲ್ಫ್ ಫಾರ್ ಅವರ್ ಫ್ಯಾಮಿಲಿ ಇಟ್ಸೆಲ್ಫ್. ಬಟ್ we have to give something what we have received from this society. ಈ ಸಮಾಜದಿಂದ ನಾವು ಪಡ್ಕೊಂಡಿರ್ತಕ್ಕಂಥ ಫ್ಯಾಮಿಲಿ ಆಗಿರ್ಬೋದು ಅಥವಾ ನೈಬರ್ಹುಡ್ ಆಗಿರ್ಬೋದು ಅಥವಾ ರಿಲೇಶನ್ಶಿಪ್ಸ್ ಅಥವಾ ರಿಲೇಟಿವ್ಸ್ whatever things it is, we have to contribute something to the human society. ಈ ಸಮಾಜಕ್ಕೆ ನಾವು ಏನಾದರೂ ಒಂದು ಕಾಂಟ್ರಿಬ್ಯೂಷನ್ ಅನ್ನು ಕೊಡಲೇಬೇಕು. ಆ ಒಂದು ಮನೋಭಾವನೆ, ಆ ಒಂದು ಡಿಟರ್ಮಿನೇಷನ್ ಪ್ರತಿಯೊಬ್ಬರಲ್ಲೂ ಕೂಡ ಇರಬೇಕು. ಓಕೆ, ಸೊ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, yes, absolutely. Your lesson called Babarali, which is having the same thing, which is having a similar outline. ಈ ಲೆಸನ್ ಏನಿದೆಯಲ್ಲ ಅದು ಕೂಡ ಅಷ್ಟೇ, ಇಟ್ಸ್ ಸಿಮಿಲರ್. ನಾನು ಇಷ್ಟೊತ್ತು ಏನು ಹೇಳಿದ್ನಲ್ಲ, ಗ್ರೇಟ್ ಪರ್ಸನಾಲಿಟೀಸ್ ಎಕ್ಸಾಂಪಲ್ಸ್ ಅನ್ನು ಕೊಟ್ಟು ಎಕ್ಸ್ಪ್ಲೇನ್ ಮಾಡಿದ್ದಿಲ್ಲ, ಅದೇ ಪರ್ಸನಾಲಿಟೀಸ್ ಅಲ್ಲಿ ಅಥವಾ ಅದೇ ಲೈನಲ್ಲಿ ನಿಂತಿರ್ತಕ್ಕಂತಹ ಮತ್ತೊಬ್ಬ ವ್ಯಕ್ತಿ ಯಾರಪ್ಪ ಅಂದರೆ ಬಾಬರಲಿ. ಬಾಬರಲಿ who seems to be like that, a world's youngest headmaster. ಈ ಜಗತ್ತು ಕಂಡಂತಹ ಅತ್ಯಂತ ಕಿರಿಯ ವ್ಯಕ್ತಿ ಬಾಬರಲಿ. ಹಾಗಾದರೆ ಬಾಬರಲಿ ಯಾರು? ಇವನು ಎಲ್ಲಿಂದ ಬಂದಿದ್ದಾನೆ? ಇವರ ಅಚೀವ್ಮೆಂಟ್ ಏನು? ಇವರು ಯಾರಿಂದ ಇನ್ಸ್ಪಿರೇಷನ್ ಆಗಿ ಈ ಒಂದು ಅಚೀವ್ಮೆಂಟ್ ಮಾಡಿದ್ರು? ಅದನ್ನೆಲ್ಲ ತಿಳ್ಕೊಳ್ಳೋದೆ ಈ ಒಂದು ಲೆಸನ್. ಹೋಪ್ ಡಿಯರ್ ಸ್ಟೂಡೆಂಟ್ಸ್, ಯು ಹ್ಯಾವ್ ಅಂಡರ್ಸ್ಟ್ಯಾಂಡ್ ದ ಬ್ಯಾಕ್ಗ್ರೌಂಡ್ ಆಫ್ ದಿಸ್ ಲೆಸನ್. ಈ ಲೆಸನ್ನ ಬ್ಯಾಕ್ಗ್ರೌಂಡ್ ಅರ್ಥ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ನಾವು look at some of the points. That is what I have written on the board. ಬೋರ್ಡ್ ಮೇಲೆ ಬರೆದಿರ್ತಕ್ಕಂಥ ಪಾಯಿಂಟ್ಸ್ ಅನ್ನ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಬರ್ಕೊಳ್ರಿ. ಇದನ್ನ look at page number 45. page number 45 ಕೊಟ್ಟಿದ್ದಾರೆ. ಫಸ್ಟ್ ಟೆಕ್ಸ್ಟ್ ಬುಕ್ ನ page number 45 ಬಾಬರಲಿ ಲೆಸನ್ ಇದೆ. ಲೆಸನ್ ಮೇಲೆ ಈ ಪಾಯಿಂಟ್ಸ್ ಅನ್ನ ಬರೀತಾರೆ. Look at the first point what I have written on the board. This is the story of an unusual young boy. See here, this lesson, that is Babarali, it is a story of an unusual means uncommon. ಅಂದ್ರೆ ಒಬ್ಬ ಅಸಾಧಾರಣವಾದಂತಹ ವ್ಯಕ್ತಿಯ ಒಂದು ಕಥೆಯನ್ನು ಹೇಳ್ಕೊಳ್ತೀವಿ. ಯಾರು ಅಂದರೆ who is filled with the ambitions to do good to the society. ಯಾರು ಅನ್ನೋದ್ರೆ ಬಾಬರಲಿ. ಏನ್ ಮಾಡಬೇಕು ಅಂತ ಹೊರಟಿದ್ದಾನೆ ಅಂದ್ರೆ ಈ ಸಮಾಜಕ್ಕೆ ಏನಾದರೂ ಒಳಿತನ ಮಾಡಬೇಕು. he has to contribute something. Contribution, he has to contribute something for the society. So that is what the ambition to do good for the human society. ಹಾಗಾದ್ರೆ ಯಾರು ಆ ವ್ಯಕ್ತಿ? is none other than ಬಾಬರ್ ಅಲಿ. Okay, look at the second point. It is a saga of life achievement of Babar Ali. So it is a saga. Saga means it is a story. It is a story of life achievement of Babar Ali. Babar Ali ಅವರ ಒಂದು ಲೈಫ್ ಅಚೀವ್ಮೆಂಟ್ ಅನ್ನ ಎಕ್ಸ್ಪ್ಲೈನ್ ಮಾಡತಕ್ಕಂಥ ಒಂದು ಸಣ್ಣ ಕಥೆ ಇದೆ ಅಂತ ಹೇಳ್ತಾರೆ. The next point, education is man's true religion. Look at it. ಇದು ತುಂಬಾ ಇಂಪಾರ್ಟೆಂಟ್ ಆಗಿರತಕ್ಕಂಥ ಥಿಂಗ್. The whole lesson which is based on the theme called education is man's true religion. ಶಿಕ್ಷಣವೇ ಮನುಷ್ಯನ ನಿಜವಾದ ಧರ್ಮ. ಈ ಒಂದು ತತ್ವದ ಆಧಾರದ ಮೇಲೆ ಈ ಲೆಸನ್ ಬೇಸ್ ಆಗಿದೆ. What it? Education is man's true religion. So this is it. And it is an inspirational story to all of us. ಈ ಲೆಸನ್ ಏನಿದೆಯಲ್ಲ, actually this lesson gives boosts or it make an inspiration all of us to do something or to give something contribution to the human society. ಮಾನವನ ಸಮಾಜಕ್ಕೆ ಏನಾದರೂ ಒಂದು ಕಾಂಟ್ರಿಬ್ಯೂಟ್ ಮಾಡಬೇಕು, ಒಂದು ಕೊಡುಗೆಯನ್ನು ಕೊಡಬೇಕು ಅನ್ನೋ ಇಂಟೆನ್ಷನ್ ಈ ಒಂದು ಲೆಸನ್. ನಾವು ನೋಡಿರ್ತಕ್ಕಂಥದ್ದಾದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಸಿ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ comes from the untouchable, but today Dr. B.R. Ambedkar stands in the first line of the world.
ಇಡೀ ಜಗತ್ತಲ್ಲಿ ನಾವು ದಾರ್ಶನಿಕರು ಅಂತ ನೋಡಿದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೂಡ ಒಬ್ಬರಾಗಿ ನಿಂತಿದ್ದಾರೆ. ಸೊ ದಟ್ ಈಸ್ ದ ಅಚೀವ್ಮೆಂಟ್. ಸೊ ಹಿಯರ್ ಆಲ್ಸೋ Babar Ali's achievement, it seems to be like that, give a booster or give a inspiration to all of us. ನಮ್ಮೆಲ್ಲರಿಗೂ ಕೂಡ ಒಂದೇ ರೀತಿಯಾದಂತಹ ಇನ್ಸ್ಪಿರೇಷನ್ ಮಾಡ್ತಕ್ಕಂಥದ್ದೇ ಬಾಬರ್ ಅಲಿಯವರ ಒಂದು ಬಾಬರ್ ಅಲಿ ಅಂತಕ್ಕಂಥ ಒಂದು ಸ್ಟೋರಿ. Hope dear students, so we have understand the outline picture of the lesson called Babar Ali. Okay, dear students, after knowing the outline theme of this lesson, so I am going to give a small introduction regarding Babar Ali. See, dear students, Babar Ali became the world's youngest headmaster at the age of 16. At the age of 16 itself, he became the world's youngest headmaster. Got it? See, ಕೇವಲ 16 ವರ್ಷ ವಯಸ್ಸಿನಲ್ಲೇ ಇದ್ದಾಗಲೇ ಈ ಜಗತ್ತಿನ ಅತ್ಯಂತ ಕಿರಿಯ ಮುಖ್ಯೋಪಾಧ್ಯಾಯನಾಗಿ ಮಾರ್ಪಟ್ಟಿದ್ದು ಅಂತಕ್ಕಂಥದ್ದು ಬಾಬರ್. ಸೊ ದೆನ್ he started the school at the age of 9 at backer of his family. ಈಗ dear students, ಬಾಬರ್ ಅಲಿ ಕೇವಲ 9ನೇ ವಯಸ್ಸಿನಲ್ಲಿ ಇರಬೇಕಾದ್ರೆ ತನ್ನ ಮನೆಯ ಹಿಂದೆ ಏನು ಜಾಗ ಇರುತ್ತದೆ, ದಟ್ ಈಸ್ ಕಾಲ್ಡ್ ಬ್ಯಾಕ್ ಹ್ಯಾಂಡ್. ಆ ಮನೆಯ ಹಿಂದೆ ಜಾಗದಲ್ಲಿ ಇದ್ದಂತಹ ಪ್ಲೇಸ್ ಅಲ್ಲಿ ಹಲವಾರು ಮಕ್ಕಳನ್ನ ಕರ್ಕೊಂಡ್ಬಂದು ಕೂರಿಸಿ ಅಲ್ಲಿ ಪಾಠ ಹೇಳ್ಕೊಡ್ತಾ ಇದ್ದಂತೆ. ಯಾವ ವಯಸ್ಸಿನಲ್ಲಿ? ಅಟ್ ದ ಏಜ್ ಆಫ್ 9 itself. At the age of 9 itself, probably 4th or 5th class. ಬಾಬರ್ ಅಲಿ ಕೇವಲ 4 ಅಥವಾ 5ನೇ ಕ್ಲಾಸ್ಗೆ 5ನೇ ತರಗತಿಗೆ ಓದ್ತಾ ಇರಬೇಕಾದ್ರೆ ಚಿಕ್ಕ ಚಿಕ್ಕ ಮಕ್ಕಳನ್ನ ಕರ್ಕೊಂಡ್ಬಂದು ಮನೆಯಲ್ಲಿ ಪಾಠ ಹೇಳ್ಕೊಡ್ತಾ ಇರ್ತಾರೆ. ಯಾರು? ದಟ್ ಈಸ್ ಬಾಬರ್ ಅಲಿ. ಸೊ ಈ ಸ್ಟಾರ್ಟೆಡ್ ದ ಸ್ಕೂಲ್ ಇನ್ ದ ಬ್ಯಾಕ್ ಯಾರ್ಡ್ ಆಫ್ ಹಿಸ್ ಫ್ಯಾಮಿಲಿ. ತನ್ನ ಮನೆಯ ಹಿಂದೆ ಜಾಗ ಇರುತ್ತಲ್ಲ ಆ ಜಾಗದಲ್ಲಿ ಒಂದು ಶಾಲೆಯನ್ನು ಸ್ಟಾರ್ಟ್ ಮಾಡಿದ್ದಾರೆ. ಅದು ಲೇಟರ್ ಏನಾಯ್ತು ಅಂದ್ರೆ, ಸೊ ಬೇಸಿಕಲಿ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ರು ಆ ಟೈಮಲ್ಲಿ ಅಂದ್ರೆ ಓನ್ಲಿ 8 ಸ್ಟೂಡೆಂಟ್ಸ್. There were only 8 students. There were only 8 students when Babar Ali started schooling at the back end of his family at the age of 9. ಕೇವಲ 9 ವರ್ಷ ಇರಬೇಕಾದ್ರೆ ಬಾಬರ್ ಅಲಿ ಸ್ಕೂಲ್ ಅನ್ನು ಸ್ಟಾರ್ಟ್ ಮಾಡ್ತಾರೆ. ಆ ಸ್ಕೂಲಲ್ಲಿ ಆ ಟೈಮಲ್ಲಿ ಎಷ್ಟು ಜನ ಬರ್ತಾ ಇದ್ದಾರೆ ಅಂದ್ರೆ ಕೇವಲ 8 ಜನ ಬರ್ತಾ ಇದ್ದಾರೆ. ಬಟ್ ಈಗ ಎಷ್ಟು ಜನ ಇದ್ದಾರೆ ಅಂತ? ಪ್ರೆಸೆಂಟ್ಲಿ it is 800 students. ಈಗ ಎಷ್ಟು ಜನ ಇದ್ದಾರೆ ಗೊತ್ತಾ? ಆ ಸ್ಕೂಲಲ್ಲಿ 800 ವಿದ್ಯಾರ್ಥಿಗಳಿದ್ದಾರೆ. ಯು ಜಸ್ಟ್ ಇಮ್ಯಾಜಿನ್ ದ ಅಚೀವ್ಮೆಂಟ್ ವಿಚ್ ವಾಸ್ ಮೇಡ್ ಬೈ ಬಾಬರ್. See, Babar Ali started his school at the age of 9 years itself. So he started the school at the back end of his family. So at the total number of the students at the time of the opening time, it is only 8. But till, that is currently, Babar Ali having 800 students in his school. ಈಗ ಅವನ ಸ್ಕೂಲಲ್ಲಿ 800 ಜನ ವಿದ್ಯಾರ್ಥಿಗಳಿದ್ದಾರೆ ಅಂತ ಹೇಳ್ತಾರೆ. ಸಿ, ಬಾಬರ್ ಅಲಿ ಅವರು ಹೇಳ್ತಾ ಇದ್ದಾರೆ, ಆ ಸ್ಕೂಲಿಗೆ ಒಂದು ನೇಮನ ಕೊಡ್ತಾರೆ. ಈ ಬಿಕಮ್ ಹೆಡ್ ಮಾಸ್ಟರ್ ಫಾರ್ ಸ್ಕೂಲ್. ಆ ಸ್ಕೂಲಿಗೆ ಯಾರು ಹೆಡ್ ಮಾಸ್ಟರ್ ಆದ್ರು ಅಂದ್ರೆ ಬಾಬರ್ ಅಲಿ ಬಿಕೇಮ್ ದ ಹೆಡ್ ಮಾಸ್ಟರ್ ಫಾರ್ ಸ್ಕೂಲ್. ಹಾಗಾದ್ರೆ ಅವನ ಸ್ಕೂಲ್ ನೇಮ್ ಏನಪ್ಪಾ ಅಂದ್ರೆ ಇಟ್ ಇಸ್ ಕಾಲ್ಡ್ ಆಸ್ ಆನಂದ್ ಶಿಕ್ಷಾ ನಿಕೇತನ್. So this is the school name of Babar. Babar Ali 16ನೇ ವಯಸ್ಸಲ್ಲಿ ಏನಾಗ್ತಾನೆ ಅಂದ್ರೆ ಅವನ ಶಾಲೆಯ ಮುಖ್ಯೋಪಾಧ್ಯಾಯ ಆಗ್ತಾನೆ. ಬಾಬರ್ ಅಲಿ became the headmaster for his school, and he has given a name for his school that is called as Anand Shiksha Niketan. ಬಾಬರ್ ಅಲಿ ತನ್ನ ಶಾಲೆಗೆ ಒಂದು ಹೆಸರನ್ನ ಕೊಡ್ತಾರೆ. ಆ ಹೆಸರೇನಪ್ಪ ಅಂದ್ರೆ ಆನಂದ್ ಶಿಕ್ಷಾ ನಿಕೇತನ್ ಅನ್ನೋದು ಅವನ ಹೆಸರನ್ನ ಕೊಡ್ತಾನೆ. ಸೊ ಹಾಗಾದ್ರೆ ಈ ಸ್ಕೂಲ್ ಯಾರು ಸಹಾಯ ಮಾಡ್ತಾರೆ ಈ ಸ್ಕೂಲಿಗೆ ಅಂದ್ರೆ, ಅಥವಾ ಇನ್ನೇನ್ ಮಾಡ್ತಾ ಇದ್ದಾರೆ ಈ ಸ್ಕೂಲಿಗೆ ಇರ್ತಕ್ಕಂಥವ್ರಿಗೆ
ಅಥವಾ ತನ್ನ ಶಾಲೆಗೆ ಬರ್ತಕ್ಕಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಉಚಿತವಾದಂತಹ ಶಿಕ್ಷಣವನ್ನು ಕೊಡ್ತಾರೆ. ಸೊ ದಟ್ ಈಸ್ ವಾಟ್ ದ ಹೋಲ್ ಲೆಸನ್ ವಿಚ್ ಇಸ್ ಬೇಸ್ಡ್ ಆನ್ ಎಜುಕೇಶನ್ ಇಸ್ ಮ್ಯಾನ್ಸ್ ಟ್ರೂ ರಿಲಿಜಿಯನ್. ಈ ಶಿಕ್ಷಣ ಅಂತಕ್ಕಂಥದ್ದು ಮನುಷ್ಯನ ನಿಜವಾದ ಧರ್ಮ ಅಂತ ಹೇಳ್ತಕ್ಕಂಥದ್ದಕ್ಕೆ ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್. So for Babar Ali offered free education for a school called Anand Shiksha Niketan. Okay. So moreover, Babar Ali ಈ ಸ್ಕೂಲ್ ಅನ್ನ ನಡೆಸೋದಕ್ಕೆ ಯಾರು ಹೆಲ್ಪ್ ಮಾಡ್ತಾ ಇದ್ರು? Of course, ಈ ಸ್ಕೂಲ್ ಇಷ್ಟು ದೊಡ್ಡ ಸ್ಕೂಲ್ಗೆ ಫ್ರೀ ಆಫ್ ಕಾಸ್ಟ್ಲಿ ಸ್ಕೂಲ್ ನಡೆಸಬೇಕು ಅಂದರೆ ಸಾಧ್ಯ ಆಗುವುದಿಲ್ಲ. ಹಾಗಾದ್ರೆ ಯಾರು ಹೆಲ್ಪ್ ಮಾಡ್ತಾ ಇದ್ರು? ನಿಮಗೆ ಈ ಸ್ಕೂಲ್ ನಡೆಸೋದಕ್ಕೆ ಯಾರು ಹೆಲ್ಪ್ ಮಾಡ್ತಾ ಇದ್ರು ಅಂದರೆ ದಟ್ ಈಸ್ KAS ಆಫೀಸರ್ಸ್. KAS ಆಫೀಸರ್ಸ್ ಹೆಲ್ಪ್ ಮಾಡ್ತಾ ಇದ್ದಾರೆ. ಅಂಡ್ ಆಲ್ಸೋ ದಟ್ ಈಸ್ ಪೊಲೀಸ್ ಆಫೀಸರ್ಸ್. ಪೊಲೀಸ್ ಆಫೀಸರ್ಸ್ ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ. ಅಂಡ್ ಆಲ್ಸೋ ಮೇನ್ ಯಾರು ಹೆಲ್ಪ್ ಮಾಡ್ತಾ ಇದ್ದಾರೆ ಅಂದರೆ ಬಾಬರ್ ಅಲಿ's ಫಾದರ್, ಬಾಬರ್ ಅಲಿ ಅವರ ತಂದೆ ಹೆಲ್ಪ್ ಮಾಡ್ತಾರೆ. ಬಾಬರ್ ಅಲಿ ಅವರ ತಂದೆ ಆಗಿರ್ಬೋದು, KAS ಆಫೀಸರ್ಸ್ ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಅದರ ಜೊತೆಗೆ ಇನ್ನೊಬ್ಬರು ಹೆಲ್ಪ್ ಮಾಡ್ತಾರೆ. ಯಾರಪ್ಪ ಅಂದರೆ ದಟ್ ಈಸ್ ರಾಮಕೃಷ್ಣ ಮಿಷನ್. ರಾಮಕೃಷ್ಣ ಮಿಷನ್. ಸಿ ಈ 4 ಪರ್ಸನಾಲಿಟೀಸ್ ಏನಿದೆಯಲ್ಲ, ಬಾಬರ್ ಅಲಿ's ಫಾದರ್ ಆಗಿರ್ಬೋದು, KAS ಆಫೀಸರ್ಸ್ ಆಗಿರ್ಬೋದು, ಅಥವಾ ಪೊಲೀಸ್ ಆಫೀಸರ್ಸ್ ಆಗಿರ್ಬೋದು, ಅಥವಾ ಈ ರಾಮಕೃಷ್ಣ ಆಶ್ರಮದ ವ್ಯಕ್ತಿಗಳು. ಸೊ ಇವರೆಲ್ಲರೂ ಕೂಡ ಏನು ಮಾಡ್ತಾ ಇದ್ದಾರೆ ಅಂದರೆ ಬಾಬರ್ ಅಲಿಯ ಈ ಒಂದು ಇದು ನಡೆಯೋದು, ಸಾರಿ KAS ಅಲ್ಲ, IAS ಆಫೀಸರ್ಸ್. IAS ಆಫೀಸರ್ಸ್, ರಾಮಕೃಷ್ಣ ಮಿಷನ್, police are called and also his father. See, all these personalities are trying to help for Babar Ali to run his school called Anand Shiksha Niketan, which is running free of cost for the poor student. ಕಡು ಬಡವರು ಅಥವಾ ತುಂಬಾ ಬಡತನದಲ್ಲಿರ್ತಕ್ಕಂತಹ ಎಲ್ಲ ಬಡ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ಆಫರ್ ಮಾಡ್ತಾರೆ. And also in this school he was offering midday meal, that is midday meal, ಮಧ್ಯಾಹ್ನದ ಬಿಸಿ ಊಟವನ್ನು ಕೂಡ ಕೊಡ್ತಾ ಇದ್ದ ಬಾಬರ್ ಅಲಿ. ಯು ಜಸ್ಟ್ ಇಮ್ಯಾಜಿನ್, ಈಗಿನ ಕಾಲದಲ್ಲಿ ಫ್ರೀ ಆಫ್ ಎಜುಕೇಶನ್ ಕೊಡೋದು ತುಂಬಾ ದೊಡ್ಡದು, ಹೌದಲ್ವಾ? ಅಂತಹ ನಿಟ್ಟಿನಲ್ಲಿ ಅವನ ಸ್ಕೂಲ್ ಬರ್ತಕ್ಕಂತಹ ಎಲ್ಲ ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಫ್ರೀ ಆಫ್ ಕಾಸ್ಟಲ್ಲಿ ಬುಕ್ಸನ್ನು ಕೊಡ್ತಾರೆ, ಫ್ರೀ ಆಫ್ ಕಾಸ್ಟಲ್ಲಿ ಎಜುಕೇಷನನ್ನು ಕೊಡ್ತಾರೆ, ಅದೇ ರೀತಿ ಫ್ರೀ ಆಫ್ ಕಾಸ್ಟಲ್ಲಿ ಮಧ್ಯಾಹ್ನದ ಬಿಸಿ ಊಟವನ್ನು ಕೂಡ ಕೊಡ್ತಾರೆ. ಸೊ ಅವಾಗ ಮಧ್ಯಾಹ್ನದ ಬಿಸಿ ಊಟವನ್ನು ಯಾರು ಕೊಡ್ತಾ ಇದ್ರು ಅಂದರೆ, ಅಥವಾ ಹೇಗೆ ಬರ್ತಾ ಇತ್ತು ಅಂದರೆ, ದ ರೈಸ್ ಫಾರ್ ದ ಮಿಡ್ ಡೇ ಮೀಲ್ ಸ್ಕೀಮ್ ವಿಚ್ ಕಮ್ಸ್ ಫ್ರಮ್ ಹಿಸ್ ಫಾದರ್ಸ್ ಫಾರ್ಮ್. ತನ್ನ ತಂದೆ ಬೆಳೀತಕ್ಕಂತಹ, ತನ್ನ ತಂದೆಯ ತೋಟದಿಂದ ಅಲ್ಲಿ ಬೆಳೀತಕ್ಕಂಥ ಭತ್ತ ಅಕ್ಕಿಯಾಗಿ ಶಾಲೆಗೆ ಬರ್ತಾರೆ. ಯು ಜಸ್ಟ್ ಇಮ್ಯಾಜಿನ್ ಹೌ ಬಾಬರ್ ಅಲಿ's ಅಚೀವ್ಮೆಂಟ್ ಯೂಸ್. ಯಾವ ರೀತಿ ಬಾಬರ್ ಅಲಿ ಅಚೀವ್ ಮಾಡ್ತಾನೆ ಅನ್ನೋದಕ್ಕೆ ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಓಕೆ, ಸೊ ಈ ಎಲ್ಲ ಪಾಯಿಂಟ್ಸ್ನ ಕವರ್ ಮಾಡ್ತಾ ಹೋದ್ರೆ, ಸೊ ದಿಸ್ ಇಸ್ ವಾಟ್ ಈ ಒಂದು ಸ್ಕೂಲ್ ಬಗ್ಗೆ ಅಥವಾ ಬಾಬರ್ ಅಲಿ ಅವರ ಒಂದು ಸಾಗ, ದಟ್ ಈಸ್ ದ ಸಾಗ ಆಫ್ ಲೈಫ್ ಸ್ಟೈಲ್ ಆಫ್ ಬಾಬರ್ ಅಲಿ ಅನ್ನು ನೋಡ್ತಾ ಹೋಗೋಣ. ಓಕೆ, ಸೊ ನಾವು ಲುಕ್ a note on the author, page number 50 ಅಲ್ಲಿ ನೋಡಿ. ಸಮರ್ಪಿತ ಮುಖರ್ಜಿ ಶರ್ಮಾ is the associate creative editor of Youth Leader India. ಯೂತ್ ಲೀಡರ್ ಇಂಡಿಯಾ ಅಂತಕ್ಕಂತಹ ಒಂದು ನ್ಯೂಸ್ ಪೇಪರ್ ಅಲ್ಲಿ ಸಮರ್ಪಿತ ಮುಖರ್ಜಿ ಶರ್ಮಾ ಅವರು ಒಬ್ಬರು ಎಡಿಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. The Indian chapter of Youth Leader magazine, she is the member of dynamic action oriented online magazine network focusing on groundbreaking positive change initiative, that is portraits, tours and more. Portraits means picturizes ಅಂತ ಅಂದ್ರೆ ಇಲ್ಲಿ ಸಮರ್ಪಿತ ಮುಖರ್ಜಿ ಶರ್ಮಾ ಅವರು ಬಾಬರ್ ಅಲಿಯ ಲೈಫ್ ಅಚೀವ್ಮೆಂಟ್ ಅನ್ನು ಕಂಡು ಅವರ ಒಂದು ಸಾಧನೆಗೆ ಇವರು ಒಂದು ಲೆಸನ್ ಅನ್ನು ಮಾಡ್ತಾ ಇದ್ದಾರೆ. ಸೊ ದಟ್ ಈಸ್ which is prescribed for your first PU studies called Babar Ali. World's youngest headmaster, remarkable changes in India. ಭಾರತದಲ್ಲಿ ಒಂದು ಕ್ಷಿಪ್ರವಾದಂತಹ ಬದಲಾವಣೆ ಮಾಡ್ತಕ್ಕಂಥದ್ದು ಅಥವಾ ವಾಸ್ ವೆರಿ ಲ್ಯಾಂಡ್ಮಾರ್ಕ್ ಚೇಂಜಸ್ ಇನ್ ದ ಇಂಡಿಯನ್ ಸೊಸೈಟಿ ಅಂತಂದರೆ ತಪ್ಪಾಗಿತ್ತು. ಸೊ ಸಮರ್ಪಿತ ಮುಖರ್ಜಿ ಶರ್ಮಾ
which is introducing Babar Ali. ನಮ್ಮೆಲ್ಲ ರೀಡರ್ಸ್ಗೆ ಬಾಬರ್ ಅಲಿನ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು ಯಾರಪ್ಪ ಅಂದ್ರೆ ಸಮರ್ಪಿತ ಮುಖರ್ಜಿ ಶರ್ಮಾ, who is the author of this lesson. Got it? So ಈ ಬಾಬರ್ ಅಲಿಯ ಸ್ಕೂಲಲ್ಲಿ ಒಬ್ರು ಫೀಮೇಲ್ ವರ್ಕರ್ ಇದ್ದಾರೆ, ಒಬ್ರು ಫೀಮೇಲ್ ವರ್ಕರ್ ಇದ್ರು. ಅವ್ರ ಹೆಸರು ಬಂದ್ಬಿಟ್ಟು ದಟ್ ಈಸ್ ತುಳು ರಾಣಿ ಹಸ್ರಾ ಅಂತ ಹೇಳಿ. Tulu Rani Hazra, who was Tulu Rani Hazra, who she is a volunteer in Babar Ali school. Babar Ali school ಅಲ್ಲಿ ವಾಲಂಟಿಯರ್ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಬ್ಬ ಮಹಿಳೆ ಯಾರಪ್ಪ ಅಂದ್ರೆ ತುಳು ರಾಣಿ ಹಜ್ರಾ. ಯಾಕೆ ಹೇಳ್ತಾ ಇದ್ದೀನಿ ತುಳು ರಾಣಿ ಹಜ್ರಾ ಅವರ ಬಗ್ಗೆ ಅಂದ್ರೆ ಇನ್ ದ ವೆರಿ ಲಾಸ್ಟ್ ವೀಕ್ ಅಲ್ಲಿ ತುಳು ರಾಣಿ ಹಜ್ರಾ ಅವರು ಏನಾಗ್ತಾರೆ ಅಂದರೆ ಶಿ ವಾಸ್ ಪಾಸ್ಡ್ ಅವೇ. ತುಳು ರಾಣಿ ಹಜ್ರಾ ಹೂ ಇಸ್ ಅ ವಾಲಂಟಿಯರ್ ಇನ್ ಬಾಬರ್ ಅಲಿ ಸ್ಕೂಲ್, ಹೂ ಶಿ ವಾಸ್ ಪಾಸ್ಡ್ ಅವೇ ಇನ್ ದ ಲಾಸ್ಟ್ ವೀಕ್ ಅವರು ಸಾವನ್ನಪ್ಪಿದ್ದಾರೆ. ಓಕೆ, ಸೊ ಅವರ ಇಂಟೆನ್ಷನಿಂದ ಇಲ್ಲಿ ಹೇಳ್ತಾರೆ. ನಾವು ಲುಕ್ ಅಟ್ ಪ್ರೀ ರೀಡಿಂಗ್ ಆಕ್ಟಿವಿಟಿ ಬಗ್ಗೆ ಕೊಟ್ಟಿದ್ದಾರೆ ನೋಡಿ. ಏನು ಹೇಳಿದ್ದಾರೆ ಅಂದರೆ, ಡು ಯು ನೋ ದ ಪೀಪಲ್ ಹೂ ಹ್ಯಾವ್ ಬ್ರಾಟ್ ಅಬೌಟ್ ದ ಟ್ರಾನ್ಸ್ಫಾರ್ಮೇಷನ್ ಇನ್ ದ ಲೈಫ್ಸ್ ಆಫ್ ದ ಫೆಲೋ ಬೀಯಿಂಗ್ಸ್, ಡಿಸ್ಕಸ್ ವಿತ್ ಯುವರ್ ಫ್ರೆಂಡ್ಸ್. ನಾನು ಆಗಲೇ ನಿಮಗೆ ಇಂಟ್ರೊಡಕ್ಷನ್ ಅಲ್ಲಿ ಹೇಳ್ತಾ ಹಾಗೆ, ಡು ಯು ನೋ ದ ಪೀಪಲ್ ಹೂ ಹ್ಯಾವ್ ಬ್ರಾಟ್ ಅಬೌಟ್ ದ ಟ್ರಾನ್ಸ್ಫಾರ್ಮೇಷನ್, ಈ ಸಮಾಜವನ್ನ ಸರಿದಾರಿಗೆ ತರುವಂಥ ಪ್ರಯತ್ನ ಅಥವಾ ಸಮಾಜದಲ್ಲಿ ಬದಲಾವಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿರ್ತಕ್ಕಂತಹ ಜನಗಳು ಯಾರಾದರೂ ಗೊತ್ತಿದ್ದಾರಾ ಅಂತ ಕೇಳ್ತಾರೆ. ಅಫ್ಕೋರ್ಸ್ ನಾನು ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ತುಂಬ ಜನ ಪರ್ಸನಾಲಿಟೀಸ್ ಇದ್ದಾರೆ, ಅಂತಹ ತುಂಬ ಜನ ಪರ್ಸನಾಲಿಟಿ. ನಾನು ಆಗಲೇ ಹೇಳಿದೆ, ಸೋ ಮೆನಿ ಪೀಪಲ್ ಹ್ಯಾವ್ ಡೈಡ್ ಅಟ್ ದ ಏಜ್ ಆಫ್ 25, but they have buried at the age of 75. ಹೌದಲ್ವಾ? ಬಟ್ ವಿ ಶುಡ್ ನಾಟ್ ಬಿಕಮ್ ಲೈಕ್ ದಟ್. ನಾವೇನಾಗಬೇಕು ಅಂದರೆ ವಿ ಹ್ಯಾವ್ ಟು ಕಾಂಟ್ರಿಬ್ಯೂಟ್ ಸಮಥಿಂಗ್ ಟು ಅವರ್ ಹ್ಯೂಮನ್ ಸೊಸೈಟಿ. ಮಾನವ ಸಮಾಜಕ್ಕೆ ನಾವೇನಾದರೂ ಕಾಂಟ್ರಿಬ್ಯೂಟ್ ಮಾಡಬೇಕಾಗುತ್ತೆ ಅನ್ನೋದು ಈ ಒಂದು ಲೆಸನ್ ತುಂಬ ಇಂಟೆನ್ಷನ್ ಆಗಿರುತ್ತೆ. ದಟ್ ಈಸ್ ದ ಇಂಟೆನ್ಸಿವ್ ಆಫ್ ದಿಸ್ ಲೆಸನ್. ಓಕೆ ಡಿಯರ್ ಸ್ಟೂಡೆಂಟ್ಸ್, ಸೊ ನಾವು ಲೆಟ್ ಮಿ ಎಂಟರ್ ಇಂಟು ದ ಲೆಸನ್ ಕಾಲ್ಡ್ ಬಾಬರ್ ಅಲಿ, ವಿಚ್ ಈಸ್ ರಿಟನ್ ಬೈ ಸಮರ್ಪಿತ ಮುಖರ್ಜಿ ಶರ್ಮಾ. Okay, look at the first paragraph of this lesson. Babar Ali must be the youngest headmaster in the world. See, the first one itself, Samarpita Mukherjee Sharma is going to apprise or he is going to express about Babar Ali's most notable achievement, that is called he would become a world's youngest headmaster for his lifetime achievement. ಇಡೀ ಜಗತ್ತು ಕಂಡಂತಹ ಅತ್ಯಂತ ಕಿರಿಯ ಮುಖ್ಯೋಪಾಧ್ಯಾಯನಾಗಿ ಇದ್ರೆ ಇಟ್ ಈಸ್ ನನ್ ಅದರ್ ದ್ಯಾನ್ ಬಾಬರ್ ಅಲಿ ಅಂತೇಳಿ ಸಮರ್ಪಿತ ಮುಖರ್ಜಿ ಶರ್ಮಾ ರೀಡರ್ಸ್ಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಓಕೆ, ಆಸ್ ಹಿ ಈಸ್ ಓನ್ಲಿ 16, ಲುಕ್ ಅಟ್ ಹಿಯರ್, ಕೇವಲ 14ನೇ ವಯಸ್ಸಿನಲ್ಲಿ ಅಟ್ ದ ಏಜ್ ಆಫ್ 16 years itself, Babar Ali become world's youngest headmaster. So ನಿಮಗೆ one mark question ಕೇಳ್ತಾರೆ, at what age did Babar Ali become world's youngest headmaster? So that you have to write that Babar Ali become world's youngest headmaster at the age of 16 itself. So he is the teenager who is in charge of teaching hundreds of students in his family's background. That is backhand. In ಕೇಳ್ತಾರೆ, where does Babar Ali runs his school ಅಂತ ಕೇಳ್ತಾರೆ. ಏನು ಕೇಳ್ತಾರೆ, where does Babar Ali runs his school ಅಂತ ಕೇಳ್ತಾರೆ. ಆನ್ಸರ್ ಏನು ಬರಬೇಕು ಅಂದರೆ, Babar Ali runs his school of hundreds of students at the backhand of his family. ತನ್ನ ಮನೆಯ ಹಿಂದೆ ಜಾಗ ಇರುತ್ತಲ್ಲ, ಆ ಜಾಗದಲ್ಲಿ ತನ್ನ ಸ್ಕೂಲನ್ನು ರನ್ ಮಾಡ್ತಾ ಇದ್ದಾರೆ. ಯಾರು? ಬಾಬರ್ ಅಲಿ. Where he ran classes for poor children from his village. ತನ್ನ ಹಳ್ಳಿಯಲ್ಲಿ ಇರತಕ್ಕಂತಹ ಬಡ ಮಕ್ಕಳಿಗೆ ಫ್ರೀ ಆಗಿ ತನ್ನ ಎಜುಕೇಶನ್ ಅನ್ನ ಮನೆಯ ಹಿಂದೆ ಕೊಡ್ತಾ ಇದ್ದ. So the story of this young man from Murshidabad in West Bengal, very notable thing it is, underline ಮಾಡ್ಕೊಳ್ಳಿ. See, Babar Ali who is from Murshidabad district. ಯಾವ ಸ್ಟೇಟ್ ಅಂದ್ರೆ ವೆಸ್ಟ್ ಬೆಂಗಾಲ್. ವೆಸ್ಟ್ ಬೆಂಗಾಲ್ ಅಲ್ಲಿ ಇರ್ತಕ್ಕಂಥ ಮುರ್ಷಿದಾಬಾದ್ ಅಂತಕ್ಕಂಥ ಒಂದು ಡಿಸ್ಟ್ರಿಕ್ಟ್ ಇಂದ ಬಂದಿರತಕ್ಕಂಥವನೇ ಬಾಬರ್ ಅಲಿ. So West Bengal is a remarkable tale means story
ಆಫ್ ದ ಡಿಸೈರ್ ಟು ಲರ್ನ್ ಅಮಿಡ್ ದ ಡಿಸೈರ್ಡ್ ಪಾವರ್ಟಿ. ಅಂದರೆ ಅಂತಹ ಕಡು ಬಡತನದ ಮಧ್ಯೆಯೂ ಕೂಡ ಹಲವಾರು ಬಡ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ನೀಡಬೇಕು ಅಂತೇಳಿ ಮನೋಭಾವನೆ ಇರ್ತಲ್ಲ. ಸೊ ದಟ್ ಈಸ್ ವಾಟ್ ವಿ ಹ್ಯಾವ್ ಟು ಗಿವ್ ಇಟ್. ವಿ ಹ್ಯಾವ್ ಟು ಮೇಕ್ ಅಪ್ರಿಸಿಯೇಷನ್ ಆಫ್ ಬಾಬರ್ಲಿ's achievement. Our Bangladeshi-based YL volunteer Tanveer would like to introduce you to this extraordinary change maker. See, YL ಅಂದ್ರೆ youth leader. Okay, so ಇವರನ್ನ ಬಾಬರನ್ನ ನಮಗೆ ಯಾರು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂದ್ರೆ YL ವಾಲಂಟಿಯರ್ ತನ್ವೀರ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಬಾಬರ್ ಅಲಿ ಅವರನ್ನ ರೀಡರ್ಸ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸಿ ಆಕ್ಚುಲಿ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಕನ್ವರ್ಸೇಷನ್. ಸಿ ಇದೇನಾಗಿರುತ್ತೆ ಅಂದ್ರೆ it is in the form of interview made by Tanveer to the Babar Ali. Tanveer ಅವರು ಬಾಬರ್ ಅಲಿಗೆ ಇಂಟರ್ವ್ಯೂ ಮಾಡಿದ್ದಾರೆ. ಈ ಇಂಟರ್ವ್ಯೂನ ಕಂಪ್ಲೀಟ್ ಆಗಿ ಯಾರು ರೆಕಾರ್ಡ್ ಮಾಡಿದ್ದಾರೆ? ಸಮರ್ಪಿತ ಮುಖರ್ಜಿ ಶರ್ಮಾ ಅವರು ರೆಕಾರ್ಡ್ ಮಾಡಿ ಅದನ್ನು ಪ್ರಿಂಟ್ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಿದ್ದಾರೆ. So while volunteer would like to introduce you to this extraordinary change maker. ಒಂದು ಅತ್ಯದ್ಭುತ ಬದಲಾವಣೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿ ಈ ಒಂದು ಬಾಬರ್ ಅಲಿ. ಬಾಬರ್ ಅಲಿ wakes up every morning at 7. ಇಲ್ಲಿ ನಿಮಗೆ ಕೇಳ್ತಾರೆ 4 ಮಾರ್ಕ್ ಕ್ವೆಶ್ಚನ್. ರೈಟ್ ಆರ್ ನೋಟ್ ಆನ್ ಬರ್ಕೊಳ್ರಿ. ರೈಟ್ ಆರ್ ನೋಟ್ ಆನ್ ರುಟೀನ್ ಲೈಫ್ ಆಫ್ ಬಾಬರ್ ಅಲಿ. ರೈಟ್ ಆರ್ ನೋಟ್ ಆನ್ ರುಟೀನ್ ಲೈಫ್ ಆಫ್ ಬಾಬರ್ ಅಲಿ. ಬಾಬರ್ ಅಲಿಯ ಜೀವನ ಅಂದರೆ ಜೀವನ ಹೇಗಿತ್ತು ಅಥವಾ ಒಂದು ದೈನಂದಿನ ಜೀವನ ಹೇಗಿತ್ತು ಅಂತ ಕೇಳ್ತಾರೆ. ಅದಕ್ಕೆ ಆನ್ಸರ್ ಇಲ್ಲಿದೆ ಇದೆ ನೋಡಿ. Babar Ali wakes up at 7 and starts his day by doing some household chores. See, every day Babar Ali wakes up 7 in the morning and he will do some household chores. Chores means work. ತನ್ನ ಮನೆಯಲ್ಲಿ ಇರ್ತಕ್ಕಂಥ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. Then he takes an auto rickshaw. ಎಲ್ಲ ಕೆಲಸ ಎಲ್ಲ ಮಾಡಿ ರೆಡಿ ಆದ್ಮೇಲೆ ಏನು ಮಾಡ್ತಾ ಇದ್ದಾರೆ? ತನ್ನ ಮನೆಯಲ್ಲಿದ್ದಂಥ ಆಟೋ ರಿಕ್ಷಾವನ್ನು ತಗೊಳ್ತಾ ಇದ್ದಾರೆ. ಫಸ್ಟ್ ಅಂಡ್ ಲೇಟರ್ he walks 5 kilometers to the ಫಸ್ಟ್ ಆಟೋ ರಿಕ್ಷಾದಲ್ಲಿ ಸ್ವಲ್ಪ ದೂರ ಹೋಗ್ಬಿಟ್ಟು ಆಟೋ ರಿಕ್ಷಾನ ನಿಲ್ಲಿಸಿ ಅಲ್ಲಿಂದ 5 ಕಿಲೋಮೀಟರ್ಗಳ ಕಾಲ ನಡ್ಕೊಂಡು ಹೋಗಿ ಎಲ್ಲಿ ರೀಚ್ ಆಗ್ತಾ ಇದ್ರು ಅಂದ್ರೆ ಕಾಸಿಂ ಬಜಾರ್ ರಾಜ್ ಗೋವಿಂದ್ ಸುಂದರಿ ವಿದ್ಯಾಪೀಠ್ ಅಂಡರ್ಲೈನ್ ಮಾಡ್ಕೊಳ್ರಿ. ಸೊ ದಟ್ ಈಸ್ ವಾಟ್ ಬಾಬರ್ ಅಲಿ daily wakes up at 7. He will do some household works. Then he get ready and he took auto rickshaw. Then he walk 5 kilometers. There he reached Kasim Bazar Raj Govind Sundari Vidyapith, where he was the class 12th. इसने क्लास होता है 12ನೇ क्लास में होता है यारो बाबर अली. Okay, Babar Ali is the thin and gangly boy who sits in the middle of the front row. So ಅವನ ಸ್ಕೂಲಲ್ಲೂ ಕೂಡ ಸರಿ ಅವನ ಕಾಲೇಜಲ್ಲೂ ಕೂಡ ಅಷ್ಟೇ ಕಾಸಿಂ ಬಜಾರ್ ರಾಜ್ ಗೋವಿಂದ್ ಸುಂದರಿ ವಿದ್ಯಾಪೀಠ್. ಇಟ್ ಈಸ್ ದ ನೇಮ್ ಆಫ್ ಇನ್ಸ್ಟಿಟ್ಯೂಷನ್ ವೇರ್ ಬಾಬರ್ ಅಲಿ ವಾಸ್ ಸ್ಟೂಡೆಂಟ್ ಆಫ್ ಕ್ಲಾಸ್ 12th. 12ನೇ ಕ್ಲಾಸಲ್ಲಿ ಓದ್ತಾ ಇದ್ದಾನೆ ಅವನು ರಾಜ್ ಗೋವಿಂದ್ ಸುಂದರಿ ವಿದ್ಯಾಪೀಠ. ಅಲ್ಲಿ ಫಸ್ಟ್ ಲೈನಲ್ಲಿ ಮಧ್ಯದಲ್ಲಿ ಕೂರ್ತಾ ಇದ್ದಂತೆ ಈ ವಾಸ್ ವೆರಿ ಥಿನ್, ತುಂಬ ತಣ್ಣಗಿದ್ದ ಅಂತ ಹೇಳ್ತಾರೆ. ಆ್ಯಂಡ್ ಗ್ಯಾಂಗ್ಲಿ ಮೀನ್ಸ್ ಲೈಕ್ ಎ ಲಾಂಗ್ ಅಂತ ತುಂಬ ಉದ್ದ ಇದ್ದಾನೆ. Studious, smart and assertive in his blue and white uniform. Studious means very active, hyperactive ಅಂತ ಹೇಳ್ತೀರಲ್ಲ, that is smart and assertive. Assertive means very simple man. And who used to wear blue and white uniform ಹಾಕೊಳ್ತಾ ಇದ್ದ. Babar Ali is a model student, so he is also the first member of his family to get a proper education. See, Babar Ali is the first person who get a proper education, who get a formal education in his own village or the family. ತನ್ನ ಹಳ್ಳಿಯಲ್ಲಾಗಿರ್ಬೋದು ಅಥವಾ ತನ್ನ ಕುಟುಂಬದಲ್ಲಿ ಅತ್ಯಂತ ಮೊದಲ ಬಾರಿಗೆ ಶಿಕ್ಷಣವನ್ನು ಪಡೆದಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದರೆ ಬಾಬರ್ ಅಲಿ. ಬಾಬರ್ ಅಲಿ is the first person who get an education in his family and in his village. So that is what Babar Ali is considered as a fortunate soul. ಹಾಗಾಗಿ ಇವರನ್ನ ಫಾರ್ಚುನೇಟ್ ಸೋಲ್ ಅಂತ ಕರೆದಿದ್ದಾರೆ. Hope dear students you have understand the first and second paragraph of this lesson. So that is what Babar Ali was the world's youngest headmaster. He started school at the age of 9 years itself. So he will become the world's youngest headmaster at the age of 12. So he has to so that
What is the daily routine of Babar Ali ಅಂತ ಕೇಳಿದ್ರೆ Babar Ali wakes up at 7 in the morning. He will do some household chores, then he get ready and he took the auto rickshaw. Thereafter he walked for the 5 kilometers. Then he reached Kasim Nazar Raj Govind Sundari Vidyapeeth, where he was the student of class 12th, and he was a very thin and godly person who sits in the front row of the middle, and he used to wear blue and white uniform, and he was very studious, very smart and very astute, and Babar Ali is the first person who get an education in his family. Okay, so this is all about your small introduction and the first and second paragraph of the lesson. Okay, so remaining passage or remaining paragraph I will take up in the next video. Dear students, hope you have understand this video. So you have understand this video. So in the next video class I will take up in the remaining class. Okay, so please make it share the video, share money, and also make a subscription and also give a like.